ಬೇಕರಿ ಸ್ಟೈಲ್ ಹನಿ ಕೇಕನ್ನು ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ 1 ಕಪ್ ಮೊಸರು, 1 ಕಪ್ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅದಕ್ಕೆ 1 ಕಪ್ ಎಣ್ಣೆ, 1 ಚಮಚ ವೆನಿಲಾ ಎಸೆನ್ಸನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅದಕ್ಕೆ 2 ಕಪ್ ಮೈದಾ, ಅರ್ಧ ಚಮಚ ಬೇಕಿಂಗ್ ಸೋಡಾ, 1 ಚಮಚ ಬೇಕಿಂಗ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟ ಆದರೆ ಸಾಕು. ನಂತರ ಒಂದು ಕೇಕ್ ಪ್ಯಾನ್ಗೆ ಬಟರ್ ಪೇಪರ್ ಹಾಕ್ಕೊಂಡು ಎಣ್ಣೆ ಸವರಿಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಕೇಕ್ ಪ್ಯಾನ್ ಸಣ್ಣದಿದೆ ನಂದು. 20 ರಿಂದ 30 ನಿಮಿಷ ಫ್ರೀ ಹಿಟ್ಟಾಗಲಿಕ್ಕೆ ಬಿಡಿ. ನಂತರ ಇದನ್ನು ಹೀಗೆ ಟಬ್ ಮಾಡಿಕೊಳ್ಳಿ. ನೀಟಾಗಿ ತೆಗೆದು ಬಟರ್ ಪೇಪರನ್ನು ತೆಗೀರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀಟಾಗಿ ತೆಗೀರಿ ಅದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಂತರ ಇದಕ್ಕೆ ಟೂತ್ ಪಿಕ್ ತಗೊಂಡು ಚೆನ್ನಾಗಿ ಹೋಲ್ ಮಾಡಿಕೊಳ್ಳಿ. ಶುಗರ್ ಸಿರಪ್ ಚೆನ್ನಾಗಿ ಹೀರುತ್ತೆ. ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಪಾಕ ಏನು ಮಾಡೋದು ಬೇಡ, ಸಕ್ಕರೆ ಕರಗಿಸ್ಕೊಂಡ್ರೆ ಸಾಕು. ಅದನ್ನು ತೆಗೆದಿಟ್ಕೊಳ್ಳಿ. ನಂತರ ಹಾಗೆ ಜಾಮ್ ಹಾಕ್ಕೊಂಡು ಅದನ್ನು ಕರಗಿಸ್ಕೊಂಡ್ರೆ ಸಾಕು. ಅದನ್ನು ತೆಗೆದು ಒಂದು ಕಪ್ಪಲ್ಲಿ ಹಾಕ್ಕೊಳ್ಳಿ. ತಣಿದ ನಂತರ 1 ಚಮಚ ಹನಿ ಹಾಕ್ತಾಯಿದ್ದೀನಿ. ಶುಗರ್ ಸಿರಪ್ಗೆ ಮತ್ತು ಜಾಮ್ಗೆ ಎರಡಕ್ಕೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಶುಗರ್ ಸಿರಪ್ ತಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಟೂತ್ ಪಿಕ್ಕಲ್ಲಿ ಹೋಲ್ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ನೀಟಾಗಿ ಚೆನ್ನಾಗಿ ಇಳಿಯುತ್ತೆ. ನಂತರ ಅದಕ್ಕೆ ಜಾಮ್ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ನಂತರ ಮನೇಲೇ ಇರುವ ಒಣ ಕೊಬ್ಬರಿಯನ್ನು ಮಿಕ್ಸಿಲಿ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹನಿ ಕೇಕನ್ನು. ಬೇಕರಿ ಸ್ಟೈಲ್ ಹನಿ ಕೇಕು ಮನೆಯಲ್ಲೇ ಮಾಡ್ಕೊಳ್ಬೋದು. ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರೆ. ನೋಡಿ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.